ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನೋಡ್ರಿ ಡೈರೆಕ್ಟ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಾನು ಒಂದು ಟೆಂಪಲ್ ವ್ಲಾಗ್ ಹಾಕತ್ತೀನಿ. ಅದು ಯಾವುದಪ್ಪ ಅಂದ್ರೆ ಆಲ್ರೆಡಿ ನೀವು ನನ್ನ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಯಾವುದಪ್ಪ ಅಂತಂದ್ರೆ ಅದ್ಮಾಪುರ ನೋಡ್ರಿ, ಬಾಳುಮಮ್ಮ ಅವ್ರ ಊರು. ಇದು ನೋಡ್ರಿ ಚಿಕ್ಕೋಡಿಯಿಂದ ನಿಪ್ಪಾಣಿ ಕಡೆಯಿಂದ 25 ಕಿಲೋಮೀಟರ್ ಇರುತ್ತೆ. ಅದ್ಮಾಪುರ ಬಾಳುಮಮ್ಮ ಅವ್ರ ದೇವಸ್ಥಾನ. ಬಾಳುಮಮ್ಮ ಅಂದ್ರೆ ನಮಗೆ ನೆನಪಾಗೋದು ಕರಿ ಕಂಬಳಿ, ಕೈಯಾಗ ಒಂದು ಕಟ್ಟಿಗೆ, ತಲೆ ಮ್ಯಾಗ ಪೇಟ ಮತ್ತು ಹಿಂದೆ ಸುತ್ತಮುತ್ತಲ ಎಲ್ಲ ಒಂದಿಷ್ಟು ಕುರಿಗಳು ನೋಡಬಹುದು. ದೇವಸ್ಥಾನಕ್ಕೆ ಎಂಟ್ರಿ ಆಗತ್ತಿದ್ದಂಗ ನಿಮಗೆ ಇಲ್ಲಿ ಮರದ ಕೆಳಗೆ ಏನ್ ಮಾಡತ್ತಾರಪ್ಪ ಜನರ ಅಂತ ಹೇಳಿ ಒಂದು ಕ್ವಶನ್ ಬರ್ಬಹುದು. ಅವರೆಲ್ಲ ಏನ್ ಮಾಡತ್ತಾರ ಅಂತ ಹೇಳಿ ನೋಡೋಮ್ ನಡ್ರಿ. ಅಲ್ಲಿ ಗಿಡದ ಕೆಳಗ ನೀವ್ ಯಾರ ಏನ್ರ ಮನಸ್ಸೊಳಗೆ ಏನ್ರಿ ಅನ್ಕೊಂಡಿದ್ರ ಕಾಯಿನ್ ಭಂಡಾರ ಒಳಗ ಎದ್ದಿ ಹಚ್ಚಿದ್ರ ಅದು ಏನಿರ್ತದಲ್ಲ, ಏನ್ ಅನ್ಕೊಂಡಿರ್ತಿರ್ಲ ಅದು ಎಲ್ಲ ಖರೆ ಆಗ್ತಾವಂತ್ರಿ. ಮನಸ್ನಾಗ ಅನ್ಕೊಂಡಿದ್ದೆಲ್ಲ ಖರೆ ಆಗ್ತಾವಂತ ಇಲ್ಲಿ ಬರೋ ಎಲ್ಲಾ ಭಕ್ತಾದಿಗಳು ಎಲ್ಲಾರು ನಂಬ್ತಾರ ನೋಡ್ರಿ. ಇದು ಕರ್ನಾಟಕದ ನಿಪ್ಪಾಣಿ ಮತ್ತು ಮಹಾರಾಷ್ಟ್ರದ ರಾಧಾನಗರದ ನಡು ಬರುವಂತಹದ್ದು ಅದ್ಮಾಪುರ ಒಳಗ ಬಾಳುಮಮ್ಮ ಅವ್ರ ಸಮಾಧಿಯನ್ನ ಅವ್ರ ನೆನಪಿಗಾಗಿ ಕಟ್ಟಿಸಿದಂತ ಈ ದೇವಸ್ಥಾನ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾರ. ಬಾಳುಮಮ್ಮ ಅವ್ರ ದರ್ಶನ ತಗೊಂಡು ಹೋಗ್ತಾರ. ಪವಾಡ ಪುರುಷ ಬಾಳುಮಮ್ಮ ಅವ್ರ ಬಗ್ಗೆ ನಿಮಗೆ ಏನೇನ್ರ ಹೆಚ್ಚಿನ ಮಾಹಿತಿ ಏನರ ಬೇಕಿತ್ತಪ್ಪ ಅಂದ್ರೆ, ನೀವು ಅವರ ಜೀವನ ಚರಿತ್ರೆ ಅಂದ್ರೆ ಗೊತ್ತಾಗಬೇಕಪ್ಪ ಅಂದ್ರೆ ಅವ್ರ ಬಗ್ಗೆ ಕೆಲವೊಂದು ಪುಸ್ತಕ ಅದಾವ ಮತ್ತು ಕೆಲವೊಂದು ಸಿನಿಮಾ ಅದಾವ. ಮತ್ತು ಈಗಾರ ರೀಸೆಂಟ್ ಆಗಿ ನೋಡಾತಿರ್ಲ ಎಲ್ಲರೂ ಕಲರ್ಸ್ ಕನ್ನಡನಾಗ ಬರುವಂತಹ ಪವಾಡ ಪುರುಷ ಬಾಳುಮಮ್ಮ ಸೀರಿಯಲ್ ಆಗಿರ್ಬೋದು. ಇವಾಗಿಂದ ನೀವು ಬಾಳುಮಮ್ಮ ಮಾಡಿರುವಂತಹ ಪವಾಡುಗಳು ಮತ್ತು ಆಮೇಲೆ ಅವ್ರ ಬಗ್ಗೆ ಇರುವಂತಹ ಕುತೂಹಲಕಾರಿ ವಿಷಯಗಳನ್ನೆಲ್ಲ ತಿಳ್ಕೊಬಹುದು. ಬಾಳುಮಮ್ಮ ಅವ್ರ ಹುಟ್ಟಿ ಬೆಳೆದಿದ್ದ ಕರ್ನಾಟಕದಾಗ, ಆದ್ರೂ ಅವರು ಕನ್ನಡ ಮತ್ತು ಮರಾಠಿ ಎಲ್ಲ ಭಾಷೆ ಮಾತಾಡ್ತಾರ. ಇವೆರಡು ಭಾಷೆ ಬಾಳುಮಮ್ಮನ ಜೊತೆ ಇದ್ದಿದಂತ ಅವಾಗಿಂದ 15 ಕುರಿಗಳು ಈಗ 40,000 ಕುರಿಗಳ ಆಗಿ ಬೆಳೆದಾವ. ಅವು ಭಕ್ತರು ನೋಡ್ಕೋತಾರಂತ. ಮತ್ತು ಆ ಕುರಿಗಳಿಗೆ ಪವಿತ್ರ ಅಂತ ಅಂದ ಎಲ್ಲರೂ ಭಕ್ತರ ನಂಬ್ತಾರ. ಬಾಳುಮಮ್ಮ ಅವರು 1966 ಒಳಗ ತಮ್ಮ 73ನೇ ವಯಸ್ಸಿನೊಳಗ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಇರುವಂತಹ ಅದ್ಮಾಪುರ ಒಳಗ ತಮ್ಮ ಸಮಾಧಿಯನ್ನ ಪಡೆದುಕೊಳ್ತಾರ. ಪ್ರತಿ ವರ್ಷ ಇಲ್ಲಿ ಗ್ರ್ಯಾಂಡ್ ಆಗಿ ಅದ್ಮಾಪುರ ಒಳಗ ಭಂಡಾರದ ಜಾತ್ರೆ ಅಂತ ಹೇಳಿ ಮಾಡ್ತಾರ. ಗುಡಿ ಒಳಗ ಯಾವುದೇ ತರದ ಕ್ಯಾಮ್ರಾ ಆಗ್ಲಿ, ಮೊಬೈಲ್ ಆಗ್ಲಿ ಮತ್ತ ಯಾವುದು ವಿಡಿಯೋಸ್ ಮಾಡಾಕ ಅಲೌ ಮಾಡಂಗಿಲ್ಲ. ಇಲ್ಲಿ ಒಂದು ಫೋಟೋ ತೋರಿಸ್ತೀನಿ ನಿಮಗ. ದೇವಸ್ಥಾನದಾಗ ಯಾವ ಥರ ಬಾಳುಮಮ್ಮನ ಮೂರ್ತಿ ಐತಂತ ಹೇಳಿ ನೋಡಬಹುದು ನೀವು. ದೇವಸ್ಥಾನಗ ಬರೋ ಭಕ್ತರು ಎಲ್ಲ ಬಾಳುಮಮ್ಮನ ದರ್ಶನ ತಗೊಂಡ ಹೊರಗೆ ಬಂದ ಹನಿಗೆ ಭಂಡಾರ ಹಚ್ಕೊಂಡ ಬಾಳುಮಮ್ಮನ ನಾವನ ಚಾಂಗ್ ಬಲೆ, ಬಾಳುಮಮ್ಮನ ನಾವನ ಚಾಂಗ್ ಬಲೆ ಅಂತ ಹೇಳಿ ಘೋಷಣೆ ಕೂಕೋತ ಹೊರಗೆ ಬರ್ತಾರ. ಕಡಿಮೆ ರೇಟ್ ಒಳಗೆ ನಿಮಗೆ ಏನ್ರೆ ಕಂಬಳಿ ಅದು ಬೇಕಾಗಿತ್ತಪ್ಪ ಅಂದರೆ ಕಂಬಳಿಗಳು ಅಲ್ಲಿ ಸಿಗ್ತಾವ. ಇಲ್ಲಿ ದೇವಸ್ಥಾನ ಒಳಗೆ ಕಾಯಿ ಕರ್ಪೂರ ಮಾಡ್ಕೊಂಡು ದೇವರಿಗೆ ಹಣ್ಣು ಕಾಯಿ ಮಾಡ್ಕೊಂಡು ಹೋಗೋದು. ಈಗ ಅಂತ ಪವಾಡ ಪುರುಷ ಬಾಳುಮಮ್ಮ ಅವ್ರ ದರ್ಶನ ಪಡ್ಕೊಂಡವ್ರೆಲ್ಲ ಭಾಳ ಅಂದ್ರೆ ಭಾಳ ಪುಣ್ಯರ. ನೀವೇನ್ರ ಈ ಸೈಡ್ ಬಂದಾಗ ಅದ್ಮಾಪುರಕ್ಕೆ ಒಂದು ಭೇಟಿ ನೀಡ್ರಿ, ಬಾಳುಮಮ್ಮ ಅವ್ರ ದರ್ಶನ ತಗೋರಿ. ಎಷ್ಟು ಚಂದ ಐತಿ ಗುಡಿ ಎಲ್ಲ, ಫುಲ್ ನೀಟ್ನೆಸ್, ಕ್ಲೀನ್, ಭಾಳ ಅಂದ್ರೆ ಭಾಳ ಚಂದ ಐತಿ ಗುಡಿ ದರ್ಶನ ಬಾಳುಮಮ್ಮಂದ. ಮತ್ತು ಬಾಳುಮಮ್ಮಗರ ಭಂಡಾರದ ಒಡೆಯನೇ ಅಂತಾರ. ಭಂಡಾರಲ್ಲೇ ಫುಲ್ ಗುಡಿ ಎಲ್ಲ ಭಂಡಾರೆ ಕಂಪಲ್ಸರಿ ಭಂಡಾರ ಹಚ್ಕೊಂಡು ಬರ್ಬೇಕು. ಅಲ್ಲಿದು ಭಾಳ ಚಲೋ ಐತಿ ಟೆಂಪಲ್.
ಬಾಳು ಮಾಮ ಅವ್ರ ಆಶ್ಚರ್ಯಕರಿಯಾಗಿ ಮನುಷ್ಯ ನೋಡಿ, ಪವಾಡಗಳನ್ನು ಮಾಡಿದ್ದು ಭಾಳ ಅಂದ್ರೆ ಭಾಳ ಪವಾಡ ಮಾಡ್ಯಾರ. ನಾರು ಈ ಸೀರಿಯಲ್ ಆಲ್ಮೋಸ್ಟ್ ಡೈಲಿ ಯಾವಾಗ ಆಗ್ತದಲ್ಲ ನನಗೆ ಅವಾಗ ನೋಡ್ತೀನಿ, ಡೈಲಿ ಅಂತೂ ನೋಡೋಕೆ ಆಗಂಗಿಲ್ಲ, ಕಾಲೇಜ್ ಇರ್ತಾವಲ್ಲ. ಬಾಯ್ಸ್ ನೋಡ್ರಿ, ಬಾಳು ಮಾಮಂದ ಅದ್ಮಾಪುರದ ಟೆಂಪಲ್ ಹೆಂಗೈತಿ, ಏನೇನು ಸ್ವಲ್ಪ ಹಿಸ್ಟ್ರಿ ಏನು ಗೊತ್ತತ್ಲ ಅದನ್ನೂ ಹೇಳೇನಿ. ಸೊ ಹೋಪ್ಸೋ ನಿಮಗೆ ಲೈಕ್ ಆಗಿತ್ತಪ್ಪ ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆನೂ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಪ್ಪ ಅಂದರೆ ನಿಮಗೆ ನಾನು ಮುಂದೆ ಏನು ವೀಡಿಯೋಸ್ ಹಾಕ್ತೀನಿಲ್ಲ ನೋಟಿಫಿಕೇಷನ್ಸು ಬರ್ತಾವೋ, ಎಲ್ಲ ವಾಚ್ ಮಾಡೋಕ್ಕೆ ನಿಮಗೆ ಸಿಗ್ತದೆ. ಸೊ ಬಾಯ್ ಗೈಸ್, ಸಿಗುಮ್ ಹೊಸ ವೀಡಿಯೋ ಜೊತೆ.